ದಿನೇ ದಿನೇ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ರಣಕಣ. ಮತದಾರರ ಮನಗೆಲ್ಲಲು ಕಾಂಗ್ರೆಸ್ ಪಾಳೆಯದಲ್ಲಿ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ನಿನ್ನೆ ತಡರಾತ್ರಿವರೆಗೂ ನಡೆದ ಸಭೆಯಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ. ಕೈ ನಾಯಕರುಗಳು ಸಾಕಷ್ಟು ಸುದೀರ್ಘವಾಗಿ ಡಿಸ್ಕಸ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಒಂದಷ್ಟು ಪ್ಲಾನ್ ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಬಿಜೆಪಿಯನ್ನ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಮುಖಂಡರಿಗೆ ಕೈ ನಾಯಕರು ಒಂದಷ್ಟು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಏಪ್ರಿಲ್ 18 ಮತ್ತು 23ನೇ ತಾರೀಕು ಲೋಕಸಭಾ ಚುನಾವಣೆ. ಕರ್ನಾಟಕದ ಮಟ್ಟಿಗೆ 2 ಹಂತ. ನಿನ್ನೆ ತಡರಾತ್ರಿವರೆಗೂ ಕೂಡ ಕಾಂಗ್ರೆಸ್ ನಾಯಕರ ಸಭೆ ನಡೆದಿದೆ. ಕೆಪಿಸಿಸಿ ಆಫೀಸಲ್ಲಿ, ಕ್ವೀನ್ಸ್ ರೋಡ್ನ ಕೆಪಿಸಿಸಿ ಆಫೀಸಲ್ಲಿ ಈ ಸಭೆ ನಡೆದಿದೆ. ಇದರಲ್ಲಿ ಪಕ್ಷದ ನಾಯಕರ ಸಭೆಯಲ್ಲಿ ವೀಕ್ಷಕರುಗಳ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ವೀಕ್ಷಕರುಗಳ ನೇಮಕವನ್ನ ಮಾಡಲಾಗ್ತಾ ಇದೆ. ಸಚಿವರು, ಮಾಜಿ ಸಚಿವರಿಗೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯ ಜವಾಬ್ದಾರಿಯನ್ನ ಕೊಡೋಕೆ ಈಗ ಪಕ್ಷ ಮುಂದಾಗಿರುವಂಥದ್ದು. ತಮ್ಮ ಕ್ಷೇತ್ರಗಳ ಮೇಲೆ ನಿಗಾ ವಹಿಸಲು ಇವರಿಗೆಲ್ಲ ಸೂಚನೆಯನ್ನ ಈಗ ಕೊಡಲಾಗಿದೆ. ಅಂದರೆ ಸಚಿವರು, ಮಾಜಿ ಸಚಿವರುಗಳನ್ನ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಿಗದಿಪಡಿಸಿ ಸಂಪೂರ್ಣವಾಗಿ ಎಲೆಕ್ಷನ್ ಗೆಲ್ಲಿಸ್ಕೊಂಡ್ಬರುವ ಜವಾಬ್ದಾರಿಯನ್ನು ಅವರಿಗೆ ಕೊಡೋಕೆ ಈಗ ಮುಂದಾಗಿದೆ ಕೆಪಿಸಿಸಿ ಅನ್ನುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಿನ್ನೆ ಲೇಟ್ ನೈಟ್ ಕೆಪಿಸಿಸಿ ಆಫೀಸಲ್ಲಿ ನಡೆದಂಥ ಮೀಟಿಂಗ್, ಇಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೂ ಕೂಡ ಇನ್ಚಾರ್ಜ್ಗಳನ್ನು ನೇಮಕ ಮಾಡೋದು ಇತ್ಯಾದಿ. ಏನೆಲ್ಲ ಚರ್ಚೆ ನಡೆದಿದೆ, ಯಾವ ರೀತಿ ಇದರ ಇಂಪ್ಲಿಮೆಂಟೇಷನ್ ಆಗುತ್ತೆ, ಯಾರೆಲ್ಲ ಇದ್ದಾರೆ ಈ ಯುದ್ಧಕ್ಕೆ ರೆಡಿ ಮಾಡ್ತಿರುವಂಥ ಈ ಟೀಮ್ನಲ್ಲಿ, ಏನು ಡೀಟೇಲ್ ಸಿಗ್ತಾ ಇದೆ? ಕುಮಾರ್, ಮೊದಲನೇದಾಗಿ ಕೆಪಿಸಿಸಿ ಈಗ ಕಾಂಗ್ರೆಸ್ ಘಟಕ ಏನಿದೆ, ಹಾಲಿ ಮಿನಿಸ್ಟರ್ಸ್ಗಳು, ಹಾಲಿ ಮಂತ್ರಿಗಳು ಹಾಗೂ ಮಾಜಿ ಮಂತ್ರಿಗಳು ಯಾರಿದ್ದಾರೆ ಅವರನ್ನ ಗಮನದಲ್ಲಿ ಇಟ್ಕೊಂಡು ತಂತ್ರಗಾರಿಕೆಯನ್ನ ಎಣಿತಾ ಇದೆ. ಈಗಾಗಲೇ ಚುನಾವಣೆ ನಡೆಸೋ ಸಂದರ್ಭದಲ್ಲಿ ಅದು ಕೂಡ ಒಂದು ಜಿಲ್ಲೆಯ ಉಸ್ತುವಾರಿ ಅಂತ ಇದ್ದಂತ ಸಂದರ್ಭದಲ್ಲಿ ಮಂತ್ರಿಗಳ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಪ್ರತಿಯೊಬ್ಬ ಮಂತ್ರಿಗಳಿಗೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಅವರಿಗೆ ಅವರದೇ ಆದಂತ ಕೆಲವೊಂದು ಜವಾಬ್ದಾರಿಗಳನ್ನ ಕೂಡ ನೀಡಲಾಗಿದೆ. ಅವರಿಗೆ ಪ್ರಮುಖವಾದಂತ ಜವಾಬ್ದಾರಿ ಅಂದ್ರೆ ಒಂದು, ಸಂಪೂರ್ಣವಾಗಿ ಚುನಾವಣೆಯನ್ನ ಪಕ್ಷದಲ್ಲಿ ಸಮನ್ವಯ ಕಾಯ್ದಿಟ್ಕೊಂಡು ಎಲ್ಲಾ ನಾಯಕರ ಜೊತೆ ಸಹಕರಿಸೋದು, ಎಲ್ಲಾ ನಾಯಕರನ್ನ ಒಟ್ಟಾಗಿ ಕರ್ಕೊಂಡು ಹೋಗೋದು. ಅಂದ್ರೆ ಒಂದ್ ಕಡೆ ಜೆಡಿಎಸ್ ನಾಯಕರು ಇರ್ತಾರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ನಾಯಕರು ಇರ್ತಾರೆ, ಜೊತೆಗೆ ಸ್ಥಳೀಯವಾಗಿ ಅನೇಕ ನಾಯಕರಿಗೆ ಅಸಮಾಧಾನ ಇರುತ್ತೆ. ಇದೆಲ್ಲವನ್ನೂ ಕೂಡ ಬಗೆಹರಿಸಿ ಅವರೆಲ್ಲ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥದ್ದು. ಇದ್ರ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ, ಜೊತೆಗೆ ಈಗಾಗಲೇ ಅನೇಕರು ಏನ್ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅದನ್ನ ರೀಚೇಬಲ್ ಮಾಡೋ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಣ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸಗಳನ್ನ ನೇತೃತ್ವ ವಹಿಸಿಕೊಳ್ಳೋದು, ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೂ ಕೂಡ ಜವಾಬ್ದಾರಿಯನ್ನು ನೀಡಲಾಗಿದೆ. ಹಾಗೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಈಗಾಗಲೇ IT ರೇಡ್ಗಳಾಗ್ತಾ ಇದೆ. ಹೀಗಾಗಿ ಅದ್ರ ಬಗ್ಗೆ ಗಮನವಿರಲಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. IT ರೇಡ್ಗಳ ಮೂಲಕ ಕಾರ್ಯಕರ್ತರಿಗೆ ಭಯ ಹುಟ್ಟಿಸುವಂತ ಪ್ರಯತ್ನ ಆಗ್ತಾ ಇದೆ. ನಾಯಕರುಗಳ ಮನೆ ಮೇಲೆ IT ದಾಳಿಯನ್ನ ಮಾಡಿ ಅವರಿಗೆ, ಕಾರ್ಯಕರ್ತರಿಗೆ ಒಂದು ಭಯವನ್ನು ಹುಟ್ಟಿಸುವಂತ ಕೆಲಸ ಮಾಡ್ಲಾಗ್ತಾ ಇದೆ. ಅದನ್ನ ಹೋಗಲಾಡಿಸ್ಬೇಕು, ಅವರಿಗೆ ಧೈರ್ಯ ತುಂಬ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಪ್ರಮುಖವಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ, ಅಂದ್ರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲಾ ನಾಯಕರನ್ನ, ಹಾಲಿ ನಾಯಕರು, ಮಾಜಿ ನಾಯಕರು ಅಥವಾ ಮಾಜಿ ಸಚಿವರು, ಇನ್ಫ್ಯಾಕ್ಟ್ ಮಾಜಿ ಸ್ಥಳೀಯ ನಾಯಕರು ಇರ್ತಾರೆ, ಅಂದ್ರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅವರೆಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗಿ ಚುನಾವಣೆ ಎದುರಿಸೋದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಅಮರ್, ಥ್ಯಾಂಕ್ ಯು ಪ್ರಮೋದ್.